ನಮಸ್ಕಾರ ವೀಕ್ಷಕರೇ. ಹೆಚ್ಚು ಪ್ರಚಾರ ಇಲ್ಲದೆ ಇದ್ರೂ ಜಾರ್ಖಂಡ್ನ ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಸಾಕಷ್ಟು ಜನರ ನಿದ್ದೆಗೆಡಿಸಿದೆ ಹಾಗೂ ಬಣ್ಣವನ್ನ ಬಯಲು ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಬಂದಿದ್ದೀರಿ. ಈಗ ಇಡೀ ಲೆಫ್ಟ್ ಎಕೋಸಿಸ್ಟಮ್ ಮರ್ಯಾದೆ ಸಂಪೂರ್ಣವಾಗಿ ಕಳಚುವಂತಹ ಬೆಳವಣಿಗೆ ನಡೆದಿದೆ. ಪ್ರೊಟೆಸ್ಟ್ ನಡೀತಾ ಇದ್ದ ಜಾಗಕ್ಕೆ ಬಂದು ಆಂಟಿ ಇಂಡಿಯನ್ ಹಾಗೂ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದವಳಿಗೆ ವಿದ್ಯಾರ್ಥಿಗಳು ತಕ್ಕ ಪಾಠವನ್ನ ಕಲಿಸಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೂ ಸರಿಯಾಗಿ ಉತ್ತರ ನೀಡದೆ ಹಂಗಾಮ ಮಾಡಿ ಇನ್ನಷ್ಟು ಎಕ್ಸ್ಪೋಸ್ ಆಗಿದ್ದಾರೆ. ಮತ್ತೊಂದೆಡೆ 14 ದಿನ ಕಳೆದರೂ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡೋದಕ್ಕೆ ರೆಡಿ ಇಲ್ಲದ ಸಿಎಂ ಹೇಮಂತ್ ಸೊರೇನ್ ಏನೂ ಆಗೇ ಇಲ್ಲ, ಎಲ್ಲವೂ ಸರಿಯಾಗ್ತಾ ಇದೆ ಅನ್ನೋ ರೀತಿ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕೊನೆಗೂ ಈ ಪ್ರಕರಣ ಸಂಬಂಧ ರಾಹುಲ್ ತುಟಿ ಬಿಚ್ಚಿದ್ದು ಅವರ ಪ್ರತಿಕ್ರಿಯೆ ಜನರಿಗೆ ಸಮಾಧಾನ ತರಿಸದೆ ನೀಟ್ ರೀತಿಯ ಆಕ್ರೋಶಕ್ಕೆ ಜನರು ಬೇಡಿಕೆ ಇಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ಆಡಳಿತ ನಡೆಸ್ತಾ ಇರುವವರೇ ಆಗ್ಲಿ, ವಿಪಕ್ಷದಲ್ಲಿ ಇರುವವರೇ ಆಗ್ಲಿ, ಅಪ್ಪಟ ಭಾರತೀಯರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ಅಂದ್ರೆ ಇವತ್ತು ಮೋದಿ ನೇತೃತ್ವದ ಬಿಜೆಪಿಯಿಂದ ಸುಧಾರಣೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಜನರು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಒಂದು ವೇಳೆ ಇದೇ ಬಿಜೆಪಿ ಹಿಂದೂಗಳ ವಿರುದ್ಧ ನಿಂತು ಭಾರತದ ವಿರುದ್ಧ ಕೆಲಸ ಮಾಡ್ತಾ ಸ್ವಾರ್ಥಕ್ಕಾಗಿ ಹೊಸ ಹೊಸ ಕಾನೂನುಗಳನ್ನ ತಂದು ದೇಶದ ಭದ್ರತೆಗೆ ತೊಡಕು ತರ್ತಾ ಇದೆ ಅಂತ ಅನ್ನಿಸಿದ್ರೆ ಇದೇ ಜನರು ಬಿಜೆಪಿಯನ್ನ ಬದಿಗೊತ್ತಿ ಇನ್ನೊಬ್ಬರನ್ನ ಆರಿಸ್ತಾರೆ. ಅಂದ್ರೆ ಜನರು ಇಲ್ಲಿ ಯಾರನ್ನೂ ಪ್ರಶ್ನಾತೀತರಲ್ಲ ಅಂತ ಪರಿಗಣಿಸಿಲ್ಲ. ಯಾರೇ ತಪ್ಪು ಮಾಡಿದ್ರು ಕೇಳ್ತಾರೆ, ತಪ್ಪು ಮಾಡದೇ ಇದ್ರೆ ಬೆಂಬಲವನ್ನ ಮುಂದುವರಿಸ್ತಾರೆ. ಆದ್ರೆ ಕೆಲವರು ಎಂತ ಸಂದರ್ಭ ಬರಲಿ, ತಪ್ಪು ಯಾರದ್ದೇ ಇರಲಿ, ದೂಷಿಸೋದು ಮಾತ್ರ ಒಬ್ಬರನ್ನೇ, ಟಾರ್ಗೆಟ್ ಮಾಡೋದು ನಿರ್ದಿಷ್ಟ ಜನರನ್ನೇ. ಅಂತವರು ಈಗ ಜಾರ್ಖಂಡ್ ನಲ್ಲಿ ಮುಖಭಂಗವನ್ನ ಅನುಭವಿಸಿದ್ದಾರೆ. ಜಿರಳೆಗಳ ಹೋರಾಟದಲ್ಲಿ ಉಗ್ರರ ರಿಲೀಸ್ ಬಗ್ಗೆ ಹಾಗೂ ಕಾಶ್ಮೀರದ ವಿಚಾರಗಳು ಪ್ರಸ್ತಾಪ ಆಗಿದ್ದಕ್ಕೆ ಭಾರತೀಯರೆಲ್ಲರೂ ಕೋಪಗೊಂಡಿದ್ದನ್ನ ನೋಡಿದ್ರಿ. ಆ ಗುಂಪಿನಲ್ಲಿ ಉಪವಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡಿದ್ದ ಎಐಎಸ್ಎ ಮುಖ್ಯಸ್ಥೆ ನೇಹಾ ಬೋರಾ ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಡೋದಕ್ಕೆ ಜಾರ್ಖಂಡ್ಗೆ ಬಂದಿದ್ಲು. ಆಕೆ ಬರ್ತಾ ಇದ್ದಾಳೆ ಅಂದಾಗ್ಲೇ ಏನ್ ಮಾಡಬಹುದು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇತ್ತು. ಅದನ್ನೇ ಮಾಡೋ ಮೂಲಕ ಯಾರಿಗೂ ನಿರಾಸೆ ಮೂಡಿಸದೆ ನಿರೀಕ್ಷೆಯನ್ನ ಉಳಿಸಿಕೊಂಡಿದ್ದಾಳೆ. ವಿದ್ಯಾರ್ಥಿಗಳ ಹೋರಾಟದ ವೇದಿಕೆಯನ್ನ ಹತ್ತಿ ಆಜಾದಿ ಆಜಾದಿ ಅಂತ ಘೋಷಣೆ ಕೂಗಿದ್ದಾಳೆ. ತಕ್ಷಣವೇ ಅಲ್ಲಿದ್ದ ಒರಿಜಿನಲ್ ವಿದ್ಯಾರ್ಥಿಗಳು ಈಕೆಯನ್ನ ಕೆಳಗಿಳಿಸಿ, ಇದು ಇಂಥ ಕೆಲಸ ಮಾಡೋದಕ್ಕೆ ಇರೋ ವೇದಿಕೆ ಅಲ್ಲ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೇಳೋದಕ್ಕೆ ಮಾಡಿರೋ ವೇದಿಕೆ, ಇಲ್ಲಿ ನಿನ್ನಂತವರಿಗೆ ಜಾಗ ಇಲ್ಲ ಅಂತ ಕೆಳಗಿಳಿಸಿದ್ದಾರೆ. ಇದೇ ಹೊತ್ತಲ್ಲಿ ಕೆಲ ದೇಶ ಪ್ರೇಮಿಗಳು ಈಕೆ ಮೇಲೆ ಇಂಕ್ ಅನ್ನ ಎರಚಿದ್ದಾರೆ. ಇಷ್ಟಾದ್ರೂ ಬಿಡದೆ ಅಲ್ಲೂ ವಾದ ಕೂಗಾಟ ಮಾಡೋ ನೇಹಾ ವೇದಿಕೆಯಿಂದ ಇಳಿಸಿದ್ರೇನಂತೆ ಬೇರೆ ಜಾಗದಲ್ಲಿ ನಿಂತು ಮಾತಾಡ್ತೀನಿ ಅಂತ ಹೊರಗೆ ಹೋಗಿದ್ದಾಳೆ. ಅಲ್ಲಿ ನಿಂತು ಕೈಗೆ ಮೈಕ್ ಸಿಗ್ತಾ ಇದ್ದ ಹಾಗೆ, ಜುಲೈ 20ರಂದು ನಮ್ಮ ಮೇಲೆ ಟಿಯರ್ ಗ್ಯಾಸ್ ಹಾಕಿದ್ರು, ಪೆಲೆಟ್ ಗನ್ ಪ್ರಯೋಗ ಆಗಿದೆ, ಅದೇ RSS ಹಾಗೂ ಬಿಜೆಪಿ ಗೂಂಡಾಗಳು ನನ್ನ ಮೇಲೆ ಇಂಕ್ ಹಾಕಿದ್ದಾರೆ, ಆದ್ರೆ ನಾನು ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳ್ತಾಳೆ. ಆದ್ರೆ ಆಕೆ ಹೇಳಿದ ಮಾತುಗಳಲ್ಲೇ ಜನರಿಗೆ ಕ್ಲಾರಿಟಿ ಸಿಗ್ತಾ ಇದೆ. ದೇಶವನ್ನ ವಿಭಜಿಸೋ ಘೋಷಣೆ ಕೊಟ್ಟ ಈಕೆ ಮೇಲೆ RSS ಹಾಗೂ ಬಿಜೆಪಿಯವರೇ ಇಂಕ್ ಹಾಕಿದ್ದಾರೆ ಅನ್ನೋದಾದ್ರೆ ದೇಶದ ಪರ ಇರೋದು ಯಾರು, ದೇಶದ ವಿರುದ್ಧ ನಿಂತಿರೋದು ಯಾರು ಅನ್ನೋದನ್ನ ಆಕೆಯೇ ಒಪ್ಪಿಕೊಂಡಂತೆ ಆಗ್ಲಿಲ್ವಾ ಅನ್ನೋದು ಸಮಸ್ತ ಭಾರತೀಯರ ಪ್ರಶ್ನೆ. ಇನ್ನು ಈ ಹೊತ್ತಲ್ಲಿ ಬರೋ ಪೊಲೀಸರು ದೇಶ ವಿರೋಧಿ ಹೇಳಿಕೆ ಕೊಟ್ಟವರ ಮೇಲೆ ಆಕ್ಷನ್ ತಗೊಳ್ಬಹುದಾ ಅಂತ ನಿರೀಕ್ಷೆ ಇಟ್ಕೊಂಡವರಿಗೆ ನಿರಾಸೆ ಆಗುತ್ತೆ. ಯಾಕಂದ್ರೆ ಅವರು ಬಂಧಿಸೋದು ಇಂಕ್ ಹಾಕಿದ್ದವರನ್ನ. ಯಾಕೆ ಹೀಗೆ ಅಂತ ಜನರು ಅಚ್ಚರಿ ಪಡೋದಿಲ್ಲ, ಯಾಕಂದ್ರೆ ಅಲ್ಲಿನ ಸರ್ಕಾರ ಯಾವುದು ಅನ್ನೋದು ಜನರಿಗೆ ತಕ್ಷಣಕ್ಕೆ ಫ್ಲಾಶ್ ಆಗ್ಬಿಡುತ್ತೆ. ಈ ನೇಹಾ ಬೋರಾ ಎಂಟ್ರಿ ಹಾಗೂ ಆಕೆಯ ಕೆಲಸದಿಂದ ಭಾರತೀಯರಿಗೆ ಸಿಕ್ಕ ಸಂದೇಶ ಏನು ಅನ್ನೋದು ಪ್ರಶ್ನೆ ಆದ್ರೆ ಅದಕ್ಕೆ ಉತ್ತರ ಇವರ ಬಳಿ ಇರೋದು ಒಂದೇ ಒಂದು ಸ್ಕ್ರಿಪ್ಟ್, ಅದು ಮೋದಿಯನ್ನ ವಿರೋಧಿಸು, RSS ಬಿಜೆಪಿಯನ್ನ ವಿರೋಧಿಸು, ಈ ಗ್ಯಾಪ್ ಅಲ್ಲಿ ಭಾರತವನ್ನು ವಿರೋಧಿಸು ಅನ್ನೋದು. ಯಾಕಂದ್ರೆ ನೀಟ್ ಪೇಪರ್ ಲೀಕ್ ಆದ್ರೆ ಆಡಳಿತದಲ್ಲಿ ಇರೋದು ಮೋದಿ ಸರ್ಕಾರ, ಆದ್ರಿಂದ ಮೋದಿ ವಿರುದ್ಧ ಮಾತಾಡ್ಬೇಕು ಅಂತ ತಲೆ ಓಡುತ್ತೆ. ಅಂದ್ರೆ ಜಾರ್ಖಂಡ್ ನಲ್ಲಿ ಇರೋ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ತಲೆ ಯಾಕೆ ಓಡೋದಿಲ್ಲ? ಅಂದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದ್ದು ಇದೇ ನಾಲ್ಗೆ ಅಂದಾಗ ಇಂದು ಜಾರ್ಖಂಡ್ ಎಜುಕೇಶನ್ ಮಿನಿಸ್ಟರ್ ರಾಜೀನಾಮೆಗೆ ಯಾಕೆ ಒತ್ತಾಯಿಸಲಿಲ್ಲ? ಸರಿ, ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಬಗ್ಗೆ ಮಾತ್ರ ಮಾತಾಡೋದು ಅನ್ನೋದಾದ್ರೆ ಇದೇ ಜಾರ್ಖಂಡ್ ಸರ್ಕಾರದಲ್ಲಿ ಕಾಂಗ್ರೆಸ್ ಮೈತ್ರಿಯೂ ಇದೆ. ರಾಹುಲ್ ಗಾಂಧಿ ಹೆಸರು ಆಕೆ ಬಾಯಲ್ಲಿ ಯಾಕೆ ಬರಲಿಲ್ಲ ಅನ್ನೋದು ಸಾಮಾನ್ಯ ಪ್ರಜೆಗಳ ಸರಳ ಪ್ರಶ್ನೆ. ಅಂದಹಾಗೆ ಈಕೆಯ ಕೆಲಸಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಮಾಧ್ಯಮಗಳ ಜೊತೆ ಮಾತಾಡುವಾಗ ಒಬ್ಬ ಪತ್ರಕರ್ತ ಪ್ರೊಟೆಸ್ಟ್ ಶುರುವಾಗಿ 14 ದಿನ ಕಳೆದಿದೆ, ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಈ ರೀತಿ ಕೇಳಿದ್ರೆ ಪಾಪ ಆಕೆ ಏನ್ ತಾನೇ ಉತ್ತರ ಕೊಡ್ತಾಳೆ? ನಮಗೆ ಬೇಕಾದವರ ವಿರುದ್ಧ ಹೇಗ್ರಿ ಪ್ರೊಟೆಸ್ಟ್ಗೆ ಬರೋದು ಅಂತ ಹೇಳೋಕಾಗತ್ತಾ? ಯೋಚಿಸ್ಬೇಕಲ್ವಾ? ಯೋಚನೆ ಮಾಡೋದಕ್ಕೂ ಟೈಮ್ ಕೊಡದೆ ಎರಡೆರಡು ಸಲ ಅದೇ ಪ್ರಶ್ನೆ ಕೇಳಿದ್ದಕ್ಕೆ ರೊಚ್ಚಿ ಹೇಳೋ ನೇಹಾ ಬೋರಾ ನಿಮ್ಗೆ ಮರ್ಯಾದೆ ಇಲ್ವಾ ಅಂತ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಕೇಳುವಷ್ಟು ಕೇಳಿಸ್ಕೊಂಡು ವಾಪಸ್ ಮಾತನಾಡೋ ಪತ್ರಕರ್ತ, ಮರ್ಯಾದೆ ಇಲ್ಲದವರು ನಾವಲ್ಲ, ನೀವು ನಿಮ್ಮ ಗ್ಯಾಂಗ್ 14 ದಿನಗಳ ಕಾಲ ಪ್ರೊಟೆಸ್ಟ್ ನಡೀತಾ ಇದ್ರು, ಈ ಕಡೆ ತಲೆ ಹಾಕದೆ ಈಗ ಬಂದಿದ್ದು ಯಾಕೆ ಅನ್ನೋದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾನೆ.
ಇನ್ನು ಒಂದೇ ಉದ್ದೇಶ ಇಟ್ಕೊಂಡು ನಡೀತಾ ಇದ್ದ ಹೋರಾಟಕ್ಕೆ ಕೆಲ ಅಸಹ್ಯಗಳು ನುಗ್ಗಿ ಅದನ್ನ ರಾಜಕೀಯ ಮಾಡೋದಲ್ಲದೆ ದೇಶದ್ರೋಹಕ್ಕೆ ವೇದಿಕೆ ಮಾಡಿಕೊಳ್ಳೋ ಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಅಸಲಿ ವಿದ್ಯಾರ್ಥಿಗಳು ಪ್ರಾಣವನ್ನ ಒತ್ತೆ ಇಟ್ಟು ನ್ಯಾಯ ಕೇಳ್ತಾ ಇದ್ದಾರೆ. ಉಪವಾಸ ಕೂತಿದ್ದವರ ಪೈಕಿ 3 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ಆದ್ರೂ ಕೂಡ ಅಲ್ಲಿನ ಸರ್ಕಾರ ವಿದ್ಯಾರ್ಥಿಗಳನ್ನ ಭೇಟಿ ಮಾಡೋ ಕೆಲಸ ಮಾಡಿಲ್ಲ. ನೀಟ್ ಪ್ರೊಟೆಸ್ಟ್ ನಡೆಯುವಾಗ ಅದರಲ್ಲೂ ಸೋನಂ ವಾಂಗ್ಚುಕ್ ಉಪವಾಸ ಕೂತಾಗ ಅಲ್ಲೊಬ್ಬ ಮನುಷ್ಯ ಉಪವಾಸ ಕೂತಿದ್ದಾನೆ, ಕನಿಷ್ಠ ಪಕ್ಷ ಅವರನ್ನ ಬಂದು ಮಾತಾಡಿಸೋ ಮನುಷ್ಯತ್ವ ಕೂಡ ಮೋದಿಗೆ ಇಲ್ವಲ್ಲ, ಎಂತ ಕ್ರೂರಿ ಇರ್ಬೋದು ಅನ್ನೋ ಹೇಳಿಕೆ ಪೋಸ್ಟ್ಗಳು ಕಳೆದ ತಿಂಗಳು ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವು. ಆದ್ರೆ ಇಲ್ಲಿ 3 ವಿದ್ಯಾರ್ಥಿಗಳು ಯಾವುದೇ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಉಪವಾಸ ಕೂತು ಅಸ್ವಸ್ಥರಾಗಿದ್ದಾರೆ. ಆದ್ರೆ ಹೇಮಂತ್ ಸೊರೇನ್ ಒಂದು ಗಳಿಗೆ ಬಂದು ಮಾತಾಡ್ಬೋದಲ್ವಾ, ರಾಹುಲ್ ಯಾಕೆ ಬರ್ಲಿಲ್ಲ ಅಂತ ಕೇಳೋ ಮಾನವತಾವಾದಿಗಳು, ನ್ಯಾಯ ಅಂದ್ರೆ ನಾವೇ ಅಂತ ಹೇಳಿಕೊಳ್ಳುವವರು, ಬಿಕ್ಕಿ ಬಿಕ್ಕಿ ಅಳುವವರು ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಇದು ಯಾಕೆ ಅನ್ನೋದು ಸಾಮಾನ್ಯ ಪ್ರಜೆಗಳಿಗೆ ಅರ್ಥವಾಗ್ತಾ ಇಲ್ಲ. ಏನೋ 14 ದಿನ ಕೂತಿದ್ದಾರಲ್ವಾ, ಇವರಿಗೆ ಟೈಮ್ಗೆ ಸರಿಯಾಗಿ ಸಮೋಸ, ಕೂಲ್ ಡ್ರಿಂಕ್ಸು, ಬಿರಿಯಾನಿ ಎಲ್ಲವೂ ಸಿಗ್ತಾ ಇದೆಯಾ ಅಂತ ಕೇಳುವವರು ಗತಿ ಇಲ್ಲ. ದೆಹಲಿಯಲ್ಲಿ ಕೂತವರಿಗೆ ಫಾರಿನ್ ನಿಂದ ಕೂಡ ರುಚಿಯಾದ ಕಾಸ್ಟ್ಲಿ ಫುಡ್ ಗಳನ್ನ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಲಾಗ್ತಾ ಇತ್ತು. ಕೆಲವರಂತೂ ಪ್ರೊಟೆಸ್ಟ್ ವಿಷಯ ಗೊತ್ತಿಲ್ಲದೆ ಇದ್ರು ಫಾರಿನ್ ನಿಂದ ಫುಡ್ ಆರ್ಡರ್ ಆಗ್ತಾ ಇದೆ, ಅದನ್ನ ಸವಿಯಲೇಬೇಕು ಅಂತ ಚಪ್ಪಲಿಯನ್ನ ಸವಿಸಿಕೊಂಡು ಬರ್ತಾ ಇರೋ ಆರೋಪಗಳು ಕೂಡ ಇದ್ವು. ಆದ್ರೆ ಇಲ್ಲಿ ಅವ್ರು ಯಾರು ಕಾಣಿಸ್ತಾ ಇಲ್ಲ. ಹಾಗಿದ್ರೆ ಇವರಿಗೆ ಯಾರು ಊಟ ಹಾಕ್ತಾ ಇಲ್ವಾ ಅಂತ ಕೇಳಿದ್ರೆ, ಸ್ಥಳೀಯ ದೇವಸ್ಥಾನಗಳು ಕೌಂಟರ್ ಹಾಕಿಕೊಂಡು ಮಕ್ಕಳಿಗೆ ಆಹಾರ ವಿತರಣೆ ಮಾಡ್ತಾ ಇದೆ. ದೇವಸ್ಥಾನದ ಆಹಾರ ಆಗಿರೋದ್ರಿಂದ ಅಲ್ಲಿ ಪಿಜ್ಜಾ, ಬರ್ಗರ್ ಹಾಗೂ ಬಿರಿಯಾನಿ ಸಿಗ್ತಾ ಇಲ್ಲ ಅನ್ನೋದು ವಾಸ್ತವ. ಇಷ್ಟೆಲ್ಲ ಆಗೋ ಹೊತ್ತಲ್ಲಿ ಸಿಎಂ ಹಾಗೂ ಸಂಬಂಧಪಟ್ಟವರು ಏನ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವೇ. ಸಿಎಂ ಹೇಮಂತ್ ಸೊರೇನ್ ಮಾಧ್ಯಮದ ಮುಂದೆ ಬಂದು ಮಾತನಾಡಿದ್ದಾರೆ. ಯಾವ ಟೆನ್ಷನ್ ಇಲ್ಲದೆ ಬಹಳ ಕೂಲ್ ಆಗಿ ನಾವು ವಿದ್ಯಾರ್ಥಿಗಳ ಜೊತೆ ಮಾತಾಡೋದಕ್ಕೆ ರೆಡಿ ಇದ್ದೀವಿ, ಸದ್ಯ ಈ ಎಕ್ಸಾಮ್ಗಳಲ್ಲಿ ಮಾರ್ಪಾಡು ತರೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾಕೆ ಇಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ನೋಡಿದ್ರೆ, ಯಾರೂ ಇವರ ರಾಜೀನಾಮೆಗೆ ಒತ್ತಾಯಿಸ್ತಾ ಇಲ್ಲ, ಯಾರೂ ಕಲ್ಲೆಸೀತಾ ಇಲ್ಲ, ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಭಾವನಾತ್ಮಕ ಪೋಸ್ಟ್ ಹಾಕಿ ಇವರಿಗೆ ಶಾಪ ಹಾಕ್ತಾ ಇಲ್ಲ. ಪ್ರಧಾನಿಗೆ ಆದಂತೆ ಜಾರ್ಖಂಡ್ ಸಿಎಂ ಹಾಗೂ ಅವರ ತಾಯಿ ಬಗ್ಗೆ ಸೊಂಟದ ಕೆಳಗಿನ ಪದವನ್ನ ಬಳಸಿ ಬಯ್ಯೋ ಸುರ ಸುಂದರಿಯರು ಕೂಡ ಇಲ್ಲ. ಹೀಗಿರುವಾಗ ಯಾಕೆ ತಾನೇ ಟೆನ್ಷನ್ ಮಾಡ್ಕೊಳ್ಬೇಕು ಅನ್ನೋದು ಅವರ ಯೋಚನೆಯಾಗಿರಬಹುದು. ಇನ್ನು ಅಂತಿಮವಾಗಿ ಈ ಬಗ್ಗೆ ರಾಹುಲ್ ಗಾಂಧಿ ಪ್ರತಿಕ್ರಿಯೆ ನೀಡಿದ್ದು, ನಾವು ವಿದ್ಯಾರ್ಥಿಗಳ ಜೊತೆ ಇದ್ದೀವಿ, ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಪ್ರತಿಕ್ರಿಯೆ ಅವರ 1,00,000 ಕೋಟಿ ಅಭಿಮಾನಿಗಳಿಗೆ ತೃಪ್ತಿಯನ್ನ ತರ್ತಾ ಇಲ್ಲ. ಯಾಕಂದ್ರೆ ನೀಟ್ ಹೋರಾಟದಲ್ಲಿ ಅವರು ಹೇಗಿದ್ರು, ಫೈರ್ ರೀತಿ ಇದ್ರು. ನಿಯಮ ಉಲ್ಲಂಘಿಸಿ ಪ್ರಧಾನಿ ನಿವಾಸಕ್ಕೆ ನುಗ್ಗೋ ರೇಂಜ್ಗೆ ಹೋರಾಡಿದ್ರು. ಇಲ್ಲೂ ಕೂಡ ಅದೇ ಫೈರ್ ಅನ್ನ ಜನರು ಬಯಸ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೆ ಪ್ರಧಾನಿ ನಿವಾಸದಷ್ಟು ಸೆಕ್ಯೂರಿಟಿ ಇರೋದಿಲ್ವಲ್ಲ, ಆದ್ರಿಂದ ಇಲ್ಲಿ ಏನಾದ್ರೂ ಸಾಹಸ ಮಾಡಿ ಅಂತ ಜನರು ಬೇಡಿಕೆ ಇಡ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.